11ನೇ ರಾಶಿ ಕುಂಭರಾಶಿ. ಕುಂಭರಾಶಿಗೆ ವ್ಯಾವಹಾರಿಕವಾಗಿ ಉತ್ತಮ, ಬೇಕಾದಷ್ಟು ಅವಕಾಶಗಳು ಬರ್ತದೆ. ಕೆಲಸ ಇಲ್ಲದೇ ಇರೋರಿಗೆ ಕೆಲಸ ಬರ್ತದೆ. ಇನ್ನು 2-3 ಅಟೆಂಪ್ಟು ಅಪ್ಲೈ ನೋ ರಿಪ್ಲೈ ಅಂತಂದು ಅನ್ನೋರಿಗೆ ಕೆಲಸ ಸಿಗ್ತದೆ. ಫೇಲ್ ಆಗಿದ್ದ ಸಬ್ಜೆಕ್ಟು ಪಾಸ್ ಆಗ್ತದೆ. ಈ ರೀತಿಯ ಒಳ್ಳೆಯ ಬದಲಾವಣೆಯ ತಿಂಗಳು. ಆದಷ್ಟು ನಿಮ್ಮ ಪ್ರಯತ್ನ ಚೆನ್ನಾಗಿ ಇರಬೇಕು. ಯು ಶುಡ್ ಬಿ ಮೋರ್ ಫೋಕಸ್ಡ್ ಇನ್ ಯುವರ್ ಸಬ್ಜೆಕ್ಟ್ಸ್. ಅದು ವ್ಯವಹಾರ ಇರ್ಬೋದು, ಎಜುಕೇಷನ್ ಇರ್ಬೋದು. ಸ್ವಲ್ಪ ಫೋಕಸ್ಡ್ ಆಗಿ ಇರಬೇಕಷ್ಟೇ. ದ್ವಿತೀಯ ಜನ್ಮದಲ್ಲಿರ್ತಕ್ಕಂಥ ರಾಹುವಿನ ದೋಷ ಆಲ್ರೆಡಿ ಇದ್ದೇ ಇದೆ, ಆದರೆ ಅದು ಅನುಕೂಲಕರವೇ. ಕುಜನ ದೃಷ್ಟಿ ಇರುವುದರಿಂದ ಅನ್ಯ ಕಡೆಯಿಂದ, ಬೇರೆಯವರ ಕಡೆಯಿಂದ ನಿಮ್ಮನ್ನು ಸ್ವಲ್ಪ ಮಾನಾಪಮಾನಗಳಿಗೆ ಈಡು ಮಾಡುವುದು, ಅದರಿಂದ ತಲೆ ಬಿಸಿಯಾಗುವುದು, ಈ ಥರ ದೋಷಗಳಿಗೆ ಕಾರಣ ಆಗ್ತದೆ. ಸೊ ಸ್ವಲ್ಪ ಎಚ್ಚರಿಕೆ ಇರಲಿ. ನೀವೇನು ಮಾತಾಡ್ತೀರಾ, ಯಾರನ್ನು ಸಂಧಿಸ್ತೀರಾ, ಎಷ್ಟು ಮಾತಾಡ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಎಷ್ಟು ಬೇಕೋ ಅಷ್ಟರಲ್ಲಿ ಇದ್ದರೆ ಏನು ತೊಂದರೆ ಇಲ್ಲ. ಕುಂಭರಾಶಿಯವರಿಗೆ ಭಾವನೆಗಳು ದೊಡ್ಡದಾಗಬಾರ್ದು, ಕರ್ತವ್ಯ ದೊಡ್ಡದಾಗಬೇಕು. ಆವಾಗ 70% ಏನು ಜಗಳ, ಕದನ, ಮನಸ್ತಾಪ ಆಗೋದೇ ಇಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು ಅದರತ್ತ ಫೋಕಸ್ ಆಗಿದ್ದರೆ ಸಾಕು. ಗುರುಗಳ ಸೇವೆ, ಗುರು ದರ್ಶನ, ನವಗ್ರಹ ಶಾಂತಿ ಇತ್ಯಾದಿಗಳನ್ನು ಕುಂಭರಾಶಿಯವರು ವಿಶೇಷವಾಗಿ ಮಾಡಬೇಕು.